ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಬುಧವಾರ. ಸೊ ಬೆಳಗ್ಗೆ ಎದ್ದು ರೆಡಿಯಾಗಿ ಈಗ ಹೊರಗಡೆ ಹೋಗ್ತಾಯಿದ್ದೀವಿ. ಸೊ ಎಲ್ಲಿಗೆ ಅಂದರೆ ಚಿಕನ್ ತೊಗೊಂಬರಿದ್ವಿ ಫ್ರೆಂಡ್ಸ್. ನಮ್ಮ ಮನೆಯವ್ರಿಗೆ ಚಿಕನ್ ತಿನ್ನಬೇಕಂತ ಅನ್ನಿಸ್ತಾ ಇದೆಯಂತೆ. ಸೊ ಅದಕ್ಕೆ ಚಿಕನ್ ತೊಗೊಂಬರೋಣ. ಮ್ಯಾಕ್ಸಿ ಕರೆದಿದ ತಕ್ಷಣ ನೋಡ್ತಾನೆ ಫ್ರೆಂಡ್ಸ್, ಅದೊಂಥರ ಖುಷಿ. ಈಗ ಹೊರಗಡೆ ಹೋಗಿ ಚಿಕನ್ ತೊಗೊಂಬರೋಣ. ಸೊ ಫ್ರೆಂಡ್ಸ್, ಚಿಕನ್ ತೊಗೊಂಬರೋಣ ಅಂತ ಬೆಳಗ್ಗೆ ಎಷ್ಟು ಟ್ರಾಫಿಕ್ ಇದೆ ಫ್ರೆಂಡ್ಸ್. ನೋಡಿ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಅದು ಟೈಮ್ ಬಂದು ಈಗ 7:30 ಅಷ್ಟೇನು. ಸೊ ಎಷ್ಟು ಟ್ರಾಫಿಕ್ ಅಂದರೆ ನಾವು ವರ್ತೂರಿಗೆ ಹೋಗೋದಕ್ಕೆ ಬೇಜಾರಾಗುತ್ತೆ. ಆಮೇಲೆ ಟಿಶ್ಯೂ ಖಾಲಿಯಾಗಿತ್ತು ಫ್ರೆಂಡ್ಸ್, ಹಾಗೆ ಟಿಶ್ಯೂ ತೊಗೊಂಡು ಹಾಗೆ ಚಿಕನ್ ತೊಗೊಂಡು ಸೊ ಮನೆಗೆ ಬಂದ್ವಿ. ಫೈನಲಿ ನಮ್ಮ ಮನೆಯವರು ರೆಡಿ ಆಗೋದಕ್ಕೆ ಹೋಗಿದ್ರು. ಸೊ ಅವ್ರು ರೆಡಿಯಾಗಿ ಬರೋ ಗ್ಯಾಪಲ್ಲಿ ನಾನು ಬಿರಿಯಾನಿ ಮಾಡ್ತಿದ್ದೆ. ಲಾಸ್ಟಲ್ಲಿ ಲೆಮನ್ ಹಿಂಡ್ತಾ ಇದ್ದೀನಿ ಫ್ರೆಂಡ್ಸ್. ಸಕ್ಕತ್ತಾಗಿರುತ್ತೆ ಲೆಮನ್ ಹಾಕ್ಕೊಂಡ್ರೆ ಮಾತ್ರ. ಸೊ ಉದ್ರುದ್ರಾಗುತ್ತೆ, ನೀವು ಕೂಡ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಆಮೇಲೆ ಫೈನಲ್ ಬಿರಿಯಾನಿ ಮಾಡಿದ್ದಾಯಿತು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಫ್ರೆಂಡ್ಸ್, ಸಖತ್ತಾಗಿ ಬಂದಿತ್ತು. ನಮ್ಮ ಮನೆಯವರಂತೂ ಇಷ್ಟಪಟ್ಟು 2 ಸತಿ ಹಾಕ್ಸ್ಕೊತಿದ್ರು. ಖುಷಿ ಆಯಿತು ನೋಡಿ, ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಫೈನಲಿ ನಾನು ಬಿರಿಯಾನಿ ಮಾಡೋಷ್ಟಲ್ಲ ಅವರು ಕೂಡ ರೆಡಿಯಾಗಿ ಬಂದಿದ್ದರು. ಅವ್ರಿಗೂ ಕೂಡ ನಾಷ್ಟ ಹಾಕ್ಕೊಟ್ಟೆ. ಸೊ ನಾಷ್ಟ ಮಾಡ್ಕೊಂಡು ಅವರು ಕೂಡ ಈಗ ಕೆಲಸಕ್ಕೆ ಹೊರಟರು. ಫ್ರೆಂಡ್ಸ್ ನೋಡಿದ್ರೆ ಲೈಕ್ ತಾನೇ ಬಿರಿಯಾನಿ ಮಾಡಿದ್ದು ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್. ನಮ್ಮ ಮನೆಯವ್ರು ಅಷ್ಟು ಬೇಗ ಯಾವುದು ಕೂಡ ಚೆನ್ನಾಗಿದೆ ಅಂತ ಹೇಳೋದಿಲ್ಲ. ಅವರು ನಮಗೆ ಚೆನ್ನಾಗಿದ್ರು ಅವರು ಅಂದ್ಕೊಂಡು ತಿನ್ಕೊಂಡು ಹೋಗ್ತಾರೆ. ಅಂಥದ್ರಲ್ಲಿ ಇವತ್ತು 2-3 ಸತಿ ಚೆನ್ನಾಗಿ ಮಾಡಿದ್ದೀರಿ, ಚೆನ್ನಾಗಿದೆ ಅಂತಲೇ ಅಂತಿದ್ರು. ಖುಷಿ ಆಯಿತು ನನಗೆ. ಸೊ ಆ ಮಾತಿಗೆ ಕಾಯ್ತಾ ಇರ್ತೀವಲ್ಲ ಫ್ರೆಂಡ್ಸ್, ಚೆನ್ನಾಗಿದೆ ಅಂತ ಹೇಳಿದ್ರೆ ನಮಗೊಂಥರ ಖುಷಿ ಆಗಿಬಿಡುತ್ತೆ. ಸೊ ಈಗ ನಮ್ಮ ಮನೆಯವ್ರಿಗೆ ತಾನೇ ಹೋದರು. ಫಸ್ಟು ನಾಷ್ಟ ಮಾಡ್ಕೊ, ಆಮೇಲೆ ಎಲ್ಲ ಕೆಲಸ ಮಾಡ್ಕೊ ಅಂದ್ಬಿಟ್ಟು ಅವರು ಹೋಗಿದ್ದಾರೆ. ಸೊ ಅವರು ನಾಷ್ಟ ಮಾಡ್ತಾರಲ್ಲ ಫ್ರೆಂಡ್ಸ್, ನಾನು ನಾಷ್ಟ ಲೇಟಾಗಿ ಮಾಡ್ತೀನಿ, ಮನೇಲಿ ಕೇರ್ಲೆಸ್ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಏನು ಮಾಡ್ತಾರೆ, ಅವ್ರು ತಿಂದಿರ್ತಾರಲ್ಲ ತಟ್ಟೆ, ಅದರಲ್ಲೇ ಒಂದು ಸ್ವಲ್ಪ ಅನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಆಮೇಲೆ ನಾನು ಅವ್ರು ಹೋದ್ಮೇಲೆ ತಿನ್ಕೊಳ್ತೀನಿ, ಏನು ವೇಸ್ಟ್ ಮಾಡಲ್ಲ ಅಂತ ಅಂದ್ಕೊಂಡು. ಸೊ ಈಗ ಬನ್ನಿ ಬಿರಿಯಾನಿ ಹಾಕೊಂಡು ಫಸ್ಟು ಬಿಸಿ ಇದೆ ತಿನ್ಕೊಂಡ್ಬಿಟ್ಟು ಆಮೇಲೆ ಮನೆ ಕೆಲಸ ಮಾಡೋಣ. ಮನೆ ಅಂತೂ ಹಿಂಗಿದೆ ಅಂದರೆ ಫಸ್ಟು ಮನೆ ಕ್ಲೀನ್ ಮಾಡಿದ್ರೆ ಸಾಕು ಅನಿಸ್ತಿದೆ. ಪಟ್ಟನ್ನು ತಿನ್ಬಿಟ್ಟು ಬೇಗ ಮನೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಟೈಮ್ ಬಂದು ಆಲ್ರೆಡಿ 9:45 ಹೋಗಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾಷ್ಟ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಎಡಿಟಿಂಗೆಲ್ಲ ಮುಗಿಸ್ಕೊಂಡು ಆಮೇಲೆ ಈಗ ಫ್ರೆಶ್ ಅಪ್ ಆಗಿ ಈಗ ಪಾತ್ರೆ ತೊಳ್ಕೊಳ್ತಾಯಿದ್ದೀನಿ. ಸೊ ಇವತ್ತು ನಾನ್ ವೆಜ್ ಇರೋದ್ರಿಂದ ಪೂಜೆ ಇಲ್ವಲ್ಲ ಫ್ರೆಂಡ್ಸ್, ಮನೇಲಿ ನಾನ್ ವೆಜ್ ಇತ್ತು ಅಂದರೆ ಪೂಜೆ ಮಾಡಲ್ಲ. ಸೊ ಹಾಗಾಗಿ ಅದಕ್ಕೆ ಆಮೇಲೆ ಫ್ರೆಶ್ ಆದಮೇಲೆ ಪಾತ್ರೆ ತೊಳ್ಕೊಳ್ತಾಯಿದ್ದೀನಿ. ಅದಕ್ಕೆ ಇಲ್ಲಾಂದರೆ ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಫ್ರೆಶ್ ಆಗಿ ಪೂಜೆ ಮಾಡ್ತಾಯಿದ್ದೆ. ಸೊ ಫೈನಲಿ ಪಾತ್ರೆ ಎಲ್ಲ ತೊಳ್ಕೊಂಡು ಫ್ರೆಂಡ್ಸ್, ಇನ್ನೂ ಒಂದು ಸ್ವಲ್ಪ ಚಿಕನ್ ಇದೆ. ಸೊ ಅದಕ್ಕೆ ಸಾಯಂಕಾಲ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ನೋಡಬೇಕು ಫ್ರೆಂಡ್ಸ್ ಏನು ಮಾಡೋದು ಅಂತ. ಹಾಗೆ ಅದು ಸಿಂಕ್ ಇದೆಯಲ್ಲ ಫ್ರೆಂಡ್ಸ್, ಅದು ಬ್ಲ್ಯಾಕ್ ಕಲರ್ ಮಾರ್ಕ್ಸ್ ಆಗಿದೆಯಲ್ಲ, ಅದೇನಿರೋದು ಅಂದರೆ ನಮ್ಮ ಮನೇಲಿ ಆ್ಯಸಿಡ್ ಬಂದು ಎನಿ ಟೈಮ್ ಇರುತ್ತೆ. ಯಾಕೆ ಅಂದರೆ ಈ ವಾಷಿಂಗ್ ಮಿಷಿನು ಮತ್ತು ಬಕೆಟ್ಸ್ ಎಲ್ಲ ಆವಾಗವಾಗ ತೊಳ್ಕೊಳ್ತಾ ಇರ್ತೀವಿ 15 ದಿನಕ್ಕೆ ಸತಿ, ಇಲ್ಲಾಂದರೆ ತಿಂಗಳಿಗೆ ಒಂದು ಸತಿ. ಯಾಕಂದರೆ ಉಪ್ಪು ನೀರಾಗಿರೋದ್ರಿಂದ ಅದೊಂಥರ ಕರೆಗಟ್ಬಿಡುತ್ತೆ. ಅದಕ್ಕೋಸ್ಕರ ಮೊನ್ನೆ ನಮ್ಮ ಮನೆಯವರು ವಾಷಿಂಗ್ ಮಿಷಿನ್ದು ಇದು ಕ್ಲೀನ್ ಮಾಡಬೇಕಾದ್ರೆ ಏನು ಮಾಡಿದ್ರು, ಸಿಂಕಲ್ಲಿ ಹಾಕ್ಬಿಟ್ಟಿದ್ದಾರೆ. ಅದು ಸಿಂಕಲ್ಲಿ ಹಾಕಿ ಆ ಥರ ಮಾರ್ಕ್ ಹೋಗಿದೆ. ಸೊ ಆ್ಯಸಿಡ್ ಹಾಕ್ಬಾರ್ದಿತ್ತು. ಸೊ ಅದು ಒಂದು ಸ್ವಲ್ಪ ದಿನ ಹಾಗೆ ಇರುತ್ತೆ ಫ್ರೆಂಡ್ಸ್, ಆಮೇಲೆ ತೊಳಿತು ಹೋಗ್ಬಿಡುತ್ತೆ. ಸೊ ಫೈನಲಿ ಪಾತ್ರೆ ಎಲ್ಲ ತೊಳೆದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಫೈನಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಸೊ ಮಾವಿನಕಾಯಿ ಜಾಸ್ತಿ ಇತ್ತು ಫ್ರೆಂಡ್ಸ್, ಅದಕ್ಕೆ ಮಾವಿನಕಾಯಲ್ಲಿ ಮ್ಯಾಂಗೋ ಮಸ್ತಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ಫ್ರೆಂಡ್ ಕೂಡ ಹೊರಗಡೆ ಹೋಗಿ ತಿನ್ಕೊಂಬಂದಿದ್ರಂತೆ. ಸೊ ಚೆನ್ನಾಗಿತ್ತಂತೆ. ನಾನು ಇದೆಲ್ಲ ಏನು ಚೆನ್ನಾಗಿರುತ್ತೆ, ಜಸ್ಟ್ ಮಿಲ್ಕ್ ಶೇಕ್ ಥರ ಇರುತ್ತೆ ಅಷ್ಟೇ ಅಂತ ಅಂದ್ಕೊಂಡಿದ್ದೆ. ಸೊ ಆಮೇಲೆ ಸರಿ ಓಕೆ, ಇಷ್ಟೊಂದು ಚೆನ್ನಾಗಿದೆ ಅಂತ ರಿವ್ಯೂ ಬರ್ತಿದೆಯಲ್ಲ, ಸರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಸೊ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ಮಾವಿನಕಾಯಿನ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಈ ಥರ ತಕ್ಕೊಳ್ಬೇಕು ಎಲ್ಲ. ಸೊ ನೀವು ಬೇಕಾದ್ರೆ ದೊಡ್ಡದಾಗಿ ಮಾಡ್ಕೊಳ್ಳಿ. ನಾನು ಒಂದು ಸ್ವಲ್ಪ ಸಣ್ಣದಾಗಿ ಮಾಡ್ಕೊಂಡು, ಅಲ್ಲಿಗೂ ನನಗೆ ಇದೇ ದೊಡ್ಡದು ಅನ್ನಿಸ್ತು, ಇನ್ನೂ ಒಂದು ಸ್ವಲ್ಪ ಸಣ್ಣದಾಗಿ ಮಾಡ್ಕೊಳ್ಬೇಕಿತ್ತು ಅಂತ ಅನ್ನಿಸ್ತು. ಸೊ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿ ಸೊ ಇದನ್ನೆಲ್ಲ ಒಂದು ಸೈಡಿಗೆ ತೆಗೆದು ಇಟ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಸೊ ಇದನ್ನೆಲ್ಲ ಒಂದು ಸ್ಪೂನಲ್ಲಿ ತೊಗೊಂಡು ಸೈಡ್ಗೆ ಇಟ್ಕೊಳ್ತೀನಿ. ಆಮೇಲೆ ಇನ್ನೂ ಉಳಿದಿರೋ ಮಾವಿನಕಾಯಿ ಇದೆಯಲ್ಲ, ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾಯಿದ್ದೀನಿ. ಸೊ ಅದನ್ನು ಎಲ್ಲ ತೆಗ್ದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಸೊ ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಜಾಸ್ತಿ ಏನು ಮಾಡ್ತಾಯಿಲ್ಲ. ಇದಕ್ಕೋಸ್ಕರ ವೆನಿಲಾ ಐಸ್ ಕ್ರೀಮು ಹಾಗೆ ಹಾಲು ಎಲ್ಲ ತರಿಸ್ಕೊಂಡಿದ್ದೀನಿ ಇದನ್ನು ಮಾಡೋದಕ್ಕೆ ಅಂತಲೇ. ಸೊ ಫೈನಲಿ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೀಗ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಒಂದು ಲೋಟ ಅಷ್ಟು ಹಾಲು ಹಾಕ್ಕೊಂಡು ಈಗ ಅದಕ್ಕೆ ಸಕ್ಕರೆ ಒಂದು 2-3 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡ್ಮೇಲೆ ವೆನಿಲಾ ಐಸ್ ಕ್ರೀಮ್ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್. ವೆನಿಲಾ ಐಸ್ ಕ್ರೀಮ್ ಚೆನ್ನಾಗಿರುತ್ತೆ. ಈಗ ಇದನ್ನು ಮಿಕ್ಸಿ ಮಾಡಿಕೊಂಡು ಸೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಮ್ಮ ಮನೆಯವ್ರು ಬರೋದಿನ ಲೇಟ್ ಅಲ್ಲ ಫ್ರೆಂಡ್ಸ್, ಬಂದಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಫೈನಲಿ ಅಡುಗೆ ಕೂಡ ರೆಡಿ ಆಯಿತು. ಚಿಕನ್ ಇತ್ತಲ್ಲ ಫ್ರೆಂಡ್ಸ್, ಅದನ್ನೇ ಚಾಪ್ ಪೀಸ್ ಮಾಡೋಣ ಅಂದ್ಕೊಂಡು ಸೊ ಚಿಕನ್ ಚಾಪ್ ಪೀಸ್ ಮಾಡಿಕೊಂಡೆ. ಸೊ ಫೈನಲಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಮ್ಮ ಮನೆಯವ್ರು ಕೂಡ ಬಂದರು. ಅವ್ರು ಬಂದಮೇಲೆ ಫಸ್ಟು ಊಟ ಮಾಡ್ಕೊಂಬೇಡ ಅಂತ ಅಂದ್ಕೊಂಡು ಊಟ ಕೂಡ ಮಾಡ್ಕೊಂಡ್ವಿ. ಯಾಕಂದರೆ ಅವ್ರು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅಂದರು. ಸೊ ಅದಕ್ಕೆ
ರೈಸ್ಗೆ ಇಟ್ಬಿಟ್ಟಿದ್ದೆ, ಮುದ್ದೆ ಏನು ಮಾಡ್ಕೊಂಡಿಲ್ಲ. ಸೊ ಫೈನಲಿ ಊಟ ಕೂಡ ಮುಗಿಸ್ಕೊಂಡ್ವಿ ನಾವು. ಊಟ ಆಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು ಸ್ವಲ್ಪ ಕೆಲಸ ಇತ್ತು ಬೇರೆದೆಲ್ಲ, ಅದೆಲ್ಲ ಮುಗಿಸ್ಕೊಂಡು ಸೊ ಆಮೇಲೆ ಐಸ್ ಕ್ರೀಮ್ ಹಾಕ್ಕೋಣ ಅಂತ ಅವ್ರಿಗೆ ಹಾಕ್ಕೊಡ್ತಾಯಿದ್ದೆ. ಸೊ ಚಾಕ್ಲೇಟ್ಸ್ ಕೂಡ ಚೆನ್ನಾಗಿತ್ತು ಫ್ರೆಂಡ್ಸ್. ಆದರೆ ರೆಸಿಪಿ ಶೇರ್ ಮಾಡ್ಕೊಳಕ್ಕಾಗಿಲ್ಲ. ಆದರೆ ನೆಕ್ಸ್ಟ್ ಟೈಮ್ ರೆಸಿಪಿ ನಿಜವಾಗ್ಲೂ ಶೇರ್ ಮಾಡ್ಕೊಡ್ತೀನಿ. ಸೊ ಒನ್ ಟೈಮ್ಗೆ ಖಾಲಿ ಮಾಡ್ಕೊಂಡೆ, ಯಾಕಂದರೆ ನಾಳೆ ಗುರುವಾರ ಅಲ್ವಾ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ತೊಳೆದಿಟ್ಟು ಆಮೇಲೆ ಈಗ ಮ್ಯಾಂಗೋ ಮಸ್ತಾನಿ ಡೆಸರ್ಟ್ ಥರ ಏನೋ ತಿನ್ನೋಣ ಅಂದ್ಕೊಂಡು ಸೊ ಮೊದಲಿಗೆ ಇಲ್ಲಿ ಅದೇ ಮ್ಯಾಂಗೋದು ಶೇಕ್ ಥರ ಮಾಡ್ಕೊಂಡಿದ್ವಲ್ಲ, ಸೊ ಐಸ್ ಕ್ರೀಮೆಲ್ಲ ಹಾಕಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮ್ಯಾಂಗೋನ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೆನಲ್ಲ, ಸೊ ಅದನ್ನು ಹಾಕ್ಕೊಂಡು ಆಮೇಲೆ ವೆನಿಲಾ ಐಸ್ ಕ್ರೀಮ್ ತಂದಿದ್ನಲ್ಲ ಫ್ರೆಂಡ್ಸ್, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು 10 ರೂಪಾಯಿದು ಒಂದು 2 ತಂದರೆ ಸಾಕು. ನಮ್ಮ ಮನೆ ದೊಡ್ಡದೇ ತಂದುಬಿಟ್ಟಿದ್ರು ನಮ್ಮ ಮನೆಯವರು. ಸೊ ಆಮೇಲೆ ಅದ್ರ ಮೇಲೆ ಮತ್ತೆ ಮಿಲ್ಕ್ ಶೇಕ್ದು ಐಸ್ ಕ್ರೀಮ್ ಹಾಕ್ಕೊಂಡು ಆಮೇಲೆ ಮತ್ತೆ ಕ್ಯೂಬ್ಸ್ ತಗೊಂಡು ಮತ್ತೆ ಅದ್ರ ಮೇಲೆ ಐಸ್ ಕ್ರೀಮ್ ಹಾಕ್ಕೊಳ್ಳೋದು. ಸೊ ಇದಿಷ್ಟು ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದ್ರ ಮೇಲೆ ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು. ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿಲ್ಲ. ಫೈನಲಿ ಅದನ್ನು ಕೂಡ ತಿನ್ಕೊಂಡ್ವಿ. ಆಮೇಲೆ ನಮ್ಮ ಮನೆಯವರು ನನಗೆ ಲಡ್ಡು ಮತ್ತು ಖಾರ ಬುಂದಿ ಇಷ್ಟ ಅಂತ ಸೊ ಅದನ್ನು ಕೂಡ ತಂದಿದ್ರು. ಸೊ ಅದನ್ನು ಕೂಡ ತಿನ್ಕೊಂಡ್ವಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿರುತ್ತೆ. ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್.